ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಾನು ಗೌತಮ್ ಅವ್ರ ಹತ್ರ ಮಾತಾಡಿ ನಿಮ್ಮನ್ನ ಅವ್ರಿಗೆ ಭೇಟಿ ಮಾಡೋ ತರ ಮಾಡ್ತೀನಿ. ನೀವು ನನಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಅವ್ರ ಹತ್ರ ಹೇಳಿ. ಜಯದೇವ್ದಲ್ವಾ ಕಾರ್ ಇದು? ದುಡ್ಡಿರೋ ಬ್ಯಾಗ್ ಇಲ್ಲೇ ಇದೆ. ಯಾರದು? ಇದೆಂತ ಕೋಇನ್ಸಿಡೆನ್ಸ್ ಅದಕ್ಕೆ? ಆ ರೌಡಿಗಳು, ಕೆಂಚ, ಜಯದೇವ್ ಎಲ್ಲ ಅಲ್ಲೇ ಇದ್ದಾರೆ. ಆದರೂ ರೆಡ್ ಹ್ಯಾಂಡ್ ಆಗಿ ಒಂದು ಸಿಕ್ಕಾಕೊಂಡಿಲ್ವಲ್ಲ? ಕೋಇನ್ಸಿಡೆನ್ಸ್ ಅಲ್ಲ ಆನಂದ್ ಅವರೇ, ಪ್ಲಾನಿಂಗು. ಇಂಥ ವಿಷಯದಲ್ಲಿ ಜಯದೇವ್ ಅವ್ರು ಎತ್ತಿದ ಕೈ ನಿಮಗೆ ಗೊತ್ತಲ್ವಾ? ಗೊತ್ತು ಬಿಡಿ. ಅದಕ್ಕೆ ಇಂಥ ನೌಟಂಕಿ ಡ್ರಾ ಮಾಡೋದ್ರಲ್ಲಿ ಎತ್ತದ ಕೈ ಅವನು. ಎಂಥ ಸಿಚುವೇಶನ್ ಆದರೂ ಇರಲಿ ತನ್ನ ಕಡೆಗೆ ತಿರುಗಿಸ್ಕೊಂಡ್ಬಿಡ್ತಾನೆ. ಎಂಥವ್ರನ್ನಾದ್ರೂ ಸರಿ ನಂಬಿಸ್ಬಿಡ್ತಾನೆ. ನಾನು ನಂಬಿಟ್ಟಿದ್ದೆ. ಕೆಂಚನ್ ಮೇಲೆ ಡೌಟ್ ಪಟ್ಟೆ. ಅವ್ನು ಸುಳ್ಳು ಹೇಳ್ತಿದ್ದಾನೆ, ಜಯದೇವ್ ಅವ್ರು ಇನ್ನೋಸೆಂಟು ಅಂತ. ಆದರೆ ಈಗ ಗೊತ್ತಾಗ್ತಿದೆ ಜಯದೇವ್ ಅವರು ಎಷ್ಟು ಇನ್ನೋಸೆಂಟು. ಹೌದು, ಅದಕ್ಕೆ ತುಂಬಾನೇ ಇನ್ನೋಸೆಂಟ್. ಇನ್ನೋಸೆಂಟ್ಗೆ ಇನ್ನೊಂದು ಹೆಸರೇ ಇವತ್ತು ಕೆಂಚನ್ ಅವ್ರು ಮೀಟ್ ಮಾಡಿದ್ರೆ ಜಯದೇವ್ ಇನ್ನೋಸೆನ್ಸ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಹೌದು. ಈಗ ಕೆಂಚ ಎಲ್ಲಿ ಸಿಗ್ತಾನತ್ಗೆ? ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ಬೇಕಾ? ಲೊಕೇಶನ್ ಬರಬೇಕು ಆನಂದ್ ಅವರೇ. ಲೊಕೇಶನ್ ಬಂದರೆ ಅವ್ನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಾಗುತ್ತೆ. ಬಂತು ನೋಡಿ, ಹೋಗೋಣ. ಹಾಂ ಸರಿ. ಅದಕ್ಕೆ ಮಲಿಕ್ ಏನ್ ಹೇಳ್ತಾ ಇದ್ದೀನಿ ನೀನು? ದಿಯಾ, ಸಾಕ್ ನಿಲ್ಸ್ರಿ ನಿಮ್ ನಾಟಕನ. ನೀವು ಬಿಡೋ ರೀಲ್ಗಳನ್ನೆಲ್ಲ ಸುತ್ಕೊಳಕ್ಕೆ ನಾನು ಹಳೆ ಮಲ್ಲಿ ಅಲ್ಲ. ಮಲಿ, ಯಾಕೆ ಹೀಗಾಡ್ತಿದ್ಯಾ? ಏನಾಯ್ತು? ನಾನೇನ್ ಮಾಡಿದೆ? ಬುದ್ಧಿ ಬಂದೈತೆ, ಜ್ಞಾನೋದಯ ಆಗೈತೆ ರೀ. ನಿಮ್ ನಾಟಕ, ನಿಮ್ ಬಣ್ಣದ ಮಾತುಗಳು ಇದ್ಯಾವ್ದು ಇನ್ಮೇಲೆ ನಾನು ತಾವು ನಡೆಯಕ್ಕಿಲ್ಲ. ಏನ್ ಹೇಳ್ತಾ ಇದೀಯ ಮಲ್ಲಿ? ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇರೋ ವಿಷಯನೇ ಹೇಳ್ತಾವನಿ. ನಿಮ್ಗೆ ನಂತರ ಹಳ್ಳಿ ಹುಡುಗಿ ಬ್ಯಾಡ ರೀ. ನಾನೊಂಥರ ನಿಮ್ಗೆ ಬಳಸಿ ಬಿಸಾಕೋ ವಸ್ತು ಥರ. ಹೆಂಗೋ ಗಂಟು ಬಿದ್ಬಿಟ್ಟೆ. ಆ ಗಂಟನ್ನ ತುಂಬಾ ನಾಜುಕಾಗಿ ಬಿಡಿಸ್ಕೊಂಡು ಅವಳನ್ನ ಗಂಟ ಹಾಕೊಳಕ್ ಹೋಗ್ತಿದ್ದೀರ. ಹೆಂಗ್ರಿ ಅಮರ್ಸಿದ್ರಿ ನನ್ನನ್ನ? ತಪ್ಪು ನಿಮ್ದಲ್ಲ ಬಿಡಿ. ನಿಮ್ಮನ್ನ ಕಣ್ಣು ಮುಚ್ಕೊಂಡು ನಂಬದ್ನಲ್ಲ, ನಂದು ತಪ್ಪು ರೀ. ನಿಜ ಹೇಳಿ ನೀವು ಅವಳು ಇವಾಗ ಮೀಟ್ ಮಾಡಕ್ ಹೋಗಿದ್ರಿ ತಾನೆ? ಹೇಳಿ. ಯಾಕ್ರಿ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ಅವತ್ತಕ್ಕ ಬಾಬಾ ಹೇಳ್ದಾಗ ನನಗೂ ದಿಯಾಗೋ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ತಾನೆ? ಏನ್ ಯೋಚನೆ ಮಾಡ್ತಿದ್ದೀರಾ ರೀ? ಹಾ, ಓ, ಇವಳಿಗಿನ್ನೂ ಹೆಂಗ್ ಟೋಪಿ ಹಾಕ್ಲಿ, ಇವಳಿಗಿನ್ನೂ ಹೆಂಗ್ ಬೆಂಡಿ ಹಚ್ಚನ ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ಯಾವ್ದು ಇನ್ಮೇಲೆ ನಡೆಯಕ್ಕಿಲ್ಲ ರೀ. ಮಲ್ಲಿ, ಏನಾಗಿದೆ ನಿನ್ಗೆ? ಯಾಕೇನೇನೋ ಮಾತಾಡ್ತಾ ಇದ್ಯಾ? ಹೇಳದ್ನಲ್ಲ, ಬುದ್ಧಿ ಬಂದಿತ್ತು ನನ್ಗೆ, ಜ್ಞಾನೋದಯ ಆಗೈತೆ. ನೀವು ಟೋಪಿ ಹಾಕಕ್ ಬಂದ್ರೂ ಇವ್ ಟೋಪಿ ಹಾಕ್ತಾವ್ರೆ ಅಂತ ನನ್ಗೆ ಸಂದ ಗೊತ್ತಾಗುತ್ತೆ ರೀ. ನಿಮ್ಮಿಂದಾಗಿ ನನ್ ಮೇಲೂ ಸಾನೆ ಸಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಲ್ಲಿ, ಮಾತು ಅತಿ ಆಗ್ತಿದೆ. ಅತಿ ಆಗ್ತಿರೋದು ನನ್ನ ಮಾತಲ್ಲ ರೀ, ನೀವ್ ಆಡ್ತಾ ಇರೋ ಆಟಗಳು. ಹೆಂಗೋ ಇವಳಿಗೇನು ಅರ್ಥ ಆಗಕ್ಕಿಲ್ಲ. ಗಡ್ಡಿ ಅಂತ ಮೀರಿ ಆಟ ಆಡ್ತಿದ್ದೀರಾ. ಒಂದು ತಿಳ್ಕೊಳ್ಳಿ, ಎಲ್ಲ ಆಟಕ್ಕೂ ಕೊನೆ ಅನ್ನೋದೊಂದು ಇದ್ದೇ ಇರುತ್ತೆ. ಇನ್ಮೇಲೆ ನಿಮ್ಮ ಆಟಗಳು ನಡೆಯಕ್ಕಿಲ್ಲ ರೀ.
ಇಷ್ಟು ದಿನ ನೀವೇ ದೇವರು, ನೀವೇ ನನ್ನ ಸರ್ವಸ್ವ, ನೀವೇ ನಮ್ಮ ಪ್ರಪಂಚ ಅಂತ ಎಲ್ಲ ನಂಬ್ಕೊಂಡಿದ್ದೆ ನಾನು. ನೀವ್ ಹೇಳಿದ್ದೆ ವೇದವಾಕ್ಯ ಅಂತ ಎಲ್ಲ ನಂಬ್ಕೊಂಡಿದ್ದೆ ರೀ. ಅಷ್ಟು ನಂಬಿಟ್ಟಿದ್ದೆ ನಾನು. ಆದ್ರೂ ನನಗೆ ಮೋಸ ಮಾಡ್ಬಿಟ್ರೆ. ಹಿಂಗ್ರಿ ಮನ್ಸು ಬಂತು ನನಗೆ ಮೋಸ ಮಾಡಕ್ಕೆ. ಯೋನಿ, ಏನ್ ಕಮ್ಮಿ ಆಗಿತ್ತು ನನ್ನಲ್ಲಿ? ಮಲ್ಲಿ ಮಲ್ಲಿ ಅಂತ ನೀವೇ ತಾನೇ ಹತ್ರ ಬಂದಿತ್ತು. ನಿಮ್ ದಮ್ಮಯ್ಯ ಬ್ಯಾಡ ಬ್ಯಾಡ ಅಂದ್ರೂ ನೀವೇ ತಾನೇ ನನ್ಗೆ ಹತ್ರ ಆಗಿತ್ತು. ನನ್ನ ಹುಟ್ಟಿಯಾಗ ಮಗು ಮೂಡ್ಸಿದ್ ನೀವೇ ಅಲ್ವಾ? ಆದ್ರೆ ಇವಾಗ ತಿಂದಾದ್ಮೇಲೆ ತಿಪ್ಪೆಗೆಸೆಯೋ ಬಾಡೆಲೆ ತರ ನನ್ನ ಸರ್ಸಿ ಅವಳಿಗೆ ಯಾವಳಿನೇನೋ ಬಿದ್ದಿದ್ದೀರಲ್ಲ, ಏನು ಅನ್ಸಲ್ವೇನ್ರಿ ನಿಮ್ಗೆ? ಅಯ್ಯೋ ಸಿಸ್ಟರ್, ನೀನು ಇಲ್ಲಿ ಕೂತಿದ್ಯಾ? ನಾನು ನಿನ್ನ ಹುಡ್ಕೊಂಡು ಸೀದಾ ನಿನ್ನ ರೂಮ್ ಹತ್ರ ಹೋಗಿದ್ನಲ್ಲ. ಸಿಸ್ಟರ್, ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಅದು ಏನು ಗೊತ್ತಾ, ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಯಾರ ಹತ್ರ ಆದರೂ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಹೋದ ಕೆಲಸ ಎಲ್ಲ ಸುಸೂತ್ರವಾಗುತ್ತೆ ಅಂತ ಒಂದು ವಾಡಿಕೆ. ಅದಕ್ಕೆ ಹೇಳಿದೆ, ಬರ್ತೀನಿ. ಸಿಸ್ಟರ್, ನಾನು ಆವಾಗದಿಂದ ಬಟ 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 ಅಂತ ಮಾತಾಡ್ತಿದ್ದೀನಿ. ನೀವು ಯಾವುದನ್ನು ಕೇಳಿಸ್ಕೊಳ್ದೆ ಹಿಂಗೆ ಗಹನವಾಗಿ ಚಿಂತೆ ಮಾಡ್ತಾ ಕೂತಿದ್ಯಲ್ಲ. ನಿನ್ನ ಚಿಂತೆಗೆ ಕಾರಣವೇನು ಅಂತ ಕೇಳ್ಬೋದಾ? ಅದು ಅಣ್ಣ, ನಿನ್ನೆ ರಾತ್ರಿ ಭೂಮಿಕಾ ತುಂಬ ಲೇಟಾಗಿ ಮನೆ ಒಳಗೆ ಬಂದ್ಲು. ಅಷ್ಟೊತ್ತಲ್ಲಿ ಅವಳಿಗೆ ಆಚೆ ಏನು ಕೆಲಸ, ಎಲ್ಲಿಗೆ ಹೋಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇಷ್ಟನಾ? ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ. ಇಷ್ಟೇ, ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿದೆ? ಇದೇ ನನ್ನ ಹೀಗೆ ಹೇಳ್ತಾ ಇದೆಯಾ? ಅಷ್ಟೊತ್ತಲ್ಲಿ ಅವಳು ಹೊರಗಡೆ ಹೋಗಿದ್ದಾಳೆ ಅಂತಂದರೆ ಯೋಚನೆ ಮಾಡಬೇಕಾಗಿದ್ದಲ್ವಾ? ಇಷ್ಟೇ, ನೀನು ಅವಳನ್ನು ಯಾವಾಗಲೂ ತಲೆ ಕೆಳಗಾಗೆ ನೋಡ್ತಾ ಇರ್ತೀಯ. ಅದಕ್ಕೆ ನಿನಗೆ ಯಾವಾಗಲೂ ಉಲ್ಟನೇ ಕಾಣುತ್ತೆ. ಯಾವುದು ನೆಟ್ಟಗಿಲ್ಲ ಅಂತ ಅನಿಸುತ್ತೆ, ಬರೀ ಹುಳುಕೇ ಕಾಣ್ತಾ ಇರುತ್ತೆ ಅಷ್ಟೇ. ಕ್ಯಾಶುವಲ್ ಆಗಿ ನೋಡಿಸಿಷ್ಟೇ, ಎಲ್ಲ ಕ್ಯಾಶುವಲ್ ಆಗಿ ಕಾಣುತ್ತೆ. ಮೋಸ್ಟ್ಲಿ ಅವಳಿಗೆ ಹೊಟ್ಟೆ ಕೆಟ್ಟಿರ್ಬೋದು. ಜೊತೆಗೆ ಪಕ್ಕದಲ್ಲಿ ಮಲಗಿದ್ದ ಗೌತಮ್ ಗುರ್ರಕ್ಕೆ ಬೇರೆ ತಲೆ ಕೆಟ್ಟು ಸೀದಾ ವಾಕಿಂಗ್ ಹೋಗೋಣ ಅಂತ ಕೆಳಗೆ ಬಂದಿದ್ದಾಳೆ. ನಮ್ಮಲ್ಲಿ ಎಕರೆಗಟ್ಟಲೆ ಗಾರ್ಡನ್ ಏರಿಯಾ ಇದೆಯಲ್ಲ, ಚೆನ್ನಾಗಿ ಗಾಳಿ ಸೇವನೆ ಮಾಡ್ಕೊಂಡಿರೋಣ ಅಂತ ಬಂದಿದ್ದಾಳೆ ಅಷ್ಟೇ. ನೀನು ಇಲ್ಲದನ್ನೆಲ್ಲ ತಲೆಗೆ ಬಿಟ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತೀಯಲ್ಲ ಸೂಚೆ? ಇಲ್ಲ ಅಣ್ಣ, ನನಗೆ ಯಾಕೋ ತುಂಬ ಡೌಟ್ ಆಗ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.